ನಮಸ್ಕಾರ ವೀಕ್ಷಕರೇ, ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಶೇರ್ ಮಾಡಲು ಹೋಗ್ತಾ ಅದನ್ನು ಸೆಕೆಂಡ್ ರೌಂಡ್ ರಿಸಲ್ಟ್ ಏನಾಗ್ಬೋದು ಅಂತೇಳಿ. ಆ್ಯಕ್ಚುಲಿ ಎಲ್ಲರ ಎಕ್ಸ್ಪೆಕ್ಟೇಷನ್ ಪ್ರಕಾರ ಈ ಒಂದು ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ, ನಂತರ ಸೆಕೆಂಡ್ ರೌಂಡ್ ನಡೀತಿ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಈಗೇನಪ್ಪ ಅಂದರೆ ಇದೇ ಮೊದಲನೇ ಬಾರ ಅಂದ್ಕೊಳ್ಳಿ. ಏನಪ್ಪ ಅಂತಂದರೆ ಈಗ ಈ ಒಂದು KCET ರೌಂಡ್ ನಡೀತಾ ಇದೆ, ನೀಟ್ ರಿಜಿಸ್ಟ್ರೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಈಗೇನಾಗ್ಬೋದು ಫಲಿತಾಂಶ? ಸೆಕೆಂಡ್ ರೌಂಡಲ್ಲಿ ನೋಡ್ಬೋದು ಭಾಳಷ್ಟು ಜನ ಇಲ್ಲಿ ಏನಪ್ಪ ಅಂದರೆ ನೀಟ್ ಆಸ್ಪಿರೆಂಟ್ಸಲ್ಲಿದ್ದಾರೆ. ಸೊ ಹಾಗಾಗಿ ಸೆಕೆಂಡ್ ರೌಂಡ್ ಫಲಿತಾಂಶದಲ್ಲಿ ಅಷ್ಟೊಂದು ದೊಡ್ಡ ಏರಿಳಿತ ಆಗೋದಿಲ್ಲ, ಸ್ವಲ್ಪ ಏರಿಳಿತ ಆಗುತ್ತೆ. ಅಂದರೆ ಅಷ್ಟೊಂದು ಕಟ್ ಲೋ ಆಗೋದಿಲ್ಲ. KCETನಲ್ಲಿರುವಂಥ ವೆಟರ್ನರಿ ಸೀಟ್ ಆಗಿರ್ಬೋದು, ಅಗ್ರಿ ಸೀಟ್ ಆಗಿರ್ಬೋದು, ಇಂಜಿನಿಯರಿಂಗ್ ಒಳ್ಳೆ ಕಾಲೇಜ್ ಸೀಟ್ ಆಗಿರ್ಬೋದು, ಅಷ್ಟೊಂದು ದೊಡ್ಡ ಅಲ್ಲಿ ಕಟ್ ಯೂಸಲ್ಲಿ ವೇರಿಯೇಷನ್ ಆಗೋದಿಲ್ಲ. ಯಾಕಂದರೆ ಇಲ್ಲೆಲ್ಲ ನೀಟ್ಗೆ ಈ MBBS ಮಾಡುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಡೆಂಟಲ್ ವಿದ್ಯಾರ್ಥಿಗಳಾಗಿರ್ಬೋದು, ಆಯುಷ್ಗೆ ಹೋಗುವಂಥ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಸೊ ಸೆಕೆಂಡ್ ರೌಂಡ್ ರಿಸಲ್ಟ್ನಲ್ಲಿ ವೇರಿಯೇಷನ್ ಆಗೋದಿಲ್ಲ. ಬಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಒಂದು ವೇಳೆ ಈ ಒಂದು ರಿಜಿಸ್ಟ್ರೇಷನ್ ಪ್ರಕ್ರಿಯೆ ನಡೆದು ಮೊದಲನೇ ರೌಂಡ್ MBBS ಆದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನೀವು ಸ್ವಲ್ಪ ಏನಪ್ಪ ಅಂದರೆ ಈಸಿಲಿ ಸ್ವಲ್ಪ ಹೆಚ್ಚಿಗೆ ಅಂದ್ಕೊಳ್ಳಿ, ಕಟ್ ಆಫ್ ಲೋ ಹೋಗುವಂಥ ಸಾಧ್ಯತೆ ಭಾಳ ಆಗುತ್ತೆ. ಯಾರಿಗೆ MBBS ಅಥವಾ ಡೆಂಟಲ್ನಲ್ಲಿ ಟ್ರೈ ಮಾಡಬೇಕಂತ ಇದ್ದರು ರೆಕಮೆಂಡ್ ಮಾಡ್ತಾಯಿದ್ದೀನಿ, ಚಾಯ್ಸ್ 2 ಮಾಡಿ. ಚಾಯ್ಸ್ 2 ಮಾಡಿದ್ರೆ ಈಗಂದರೆ KCETನಲ್ಲಿ ನೀವು ಟ್ರೈ ಮಾಡ್ಬೋದು. ಈಗ ಬಂದಿರೋಂಥ ಸೀಟ್ನ ಹೋಲ್ಡಲ್ಲಿಟ್ಟು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಿಗೆ ಹೋಗಬೇಕು ಅಂತಂದರೆ ಚಾಯ್ಸ್ 2 ಮಾಡ್ಕೊಳ್ಳಿ. ನಿಮಗೆ MBBS ನೀಟ್ ರಿಜಿಸ್ಟ್ರೇಷನ್ ಭಾಳ ಬೇಗನೆ ಸ್ಟಾರ್ಟ್ ಆಗಲಿ ಅನ್ಕೋತೀನಿ. ಆದರೆ ನೀವು ಅಲ್ಲಿನೂ ಸಹ ಟ್ರೈ ಮಾಡ್ಬೋದು. ಅಲ್ಲಿ ಸಿಗದೇ ಇದ್ದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ನ ಏನಪ್ಪ ಅಂದರೆ ಹೈಯರ್ ಪ್ರಯಾರಿಟಿ ಆಗಿರ್ಬೋದು ಅಥವಾ ಅದೇ ಸೀಟ್ನ ಬೇಕಾದ್ರೆ ನೀವು ಪಡ್ಕೊಳ್ಳೋಂಗೆ ಮಾಡ್ಬೋದು. ಓಕೆ, ಸೊ ಇಲ್ಲಿ ಕಂಪಲ್ಸರಿ ಸೆಕೆಂಡ್ ರೌಂಡ್ ಆದ ನಂತರ ನಿಮಗೆ ಪೇಮೆಂಟ್ ಮಾಡಬೇಕಾಗತ್ತೆ. ಚಾಯ್ಸ್ 2 ಮತ್ತು ಚಾಯ್ಸ್ 1 ಮಾಡಿರೋಂಥ ವಿದ್ಯಾರ್ಥಿಗಳು ಕಂಪಲ್ಸರಿ ಪೇಮೆಂಟ್ ಮಾಡಬೇಕಾಗತ್ತೆ. ಬಟ್ ಒಂದು ಸೇಫ್ಟಿ ಏನು ಹೇಳಬೇಕಂದ್ರೆ ಚಾಯ್ಸ್ 2 ಈಸ್ ಅ ಸೇಫ್ ಸೆಲೆಕ್ಷನ್ ಅನ್ಕೋತೀನಿ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗ್ಬೋದು ಅಥವಾ ನೀಟ್ ಪ್ರಕ್ರಿಯೆ ಸ್ಟಾರ್ಟ್ ಆದಾಗ ಅಲ್ಲಿನೂ ಸಹ ಟ್ರೈ ಮಾಡ್ಬೋದು. ಸಿಗದೇ ಇದ್ದರೆ ಅಟ್ಲೀಸ್ಟ್ ನಿಮಗೆ KCET ಅಂತ ನಿಮಗಂತೂ ಸೀಟ್ ನಿಮ್ಮ ಕೈಯಲ್ಲಿ ಇದ್ದೇ ಇರುತ್ತೆ. ಚಾಯ್ಸ್ 3 ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆಗುತ್ತೆ. ಒಳ್ಳೆ ಕಾಲೇಜ್ ಸಿಕ್ಕಾಗ ನೀವು ಚಾಯ್ಸ್ 3 ಮಾಡಿ ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಹೋದಾಗ ನಿಮಗೆ ಒಳ್ಳೆ ಕಾಲೇಜ್ ಸಿಗ್ಬೋದು, ಸಿಗದೇ ಇರ್ಬೋದು. ಯಾಕಂದರೆ ನಿಮ್ಮ ಸೀಟ್ ಆಲ್ರೆಡಿ ಬೇರೆಯವರಿಗೆ ಅಲಾಟ್ ಆಗಿರುತ್ತೆ. ಸೊ ನಿಮಗೆ ಅದು ಸಿಗ್ಬೋದು, ಸಿಗದೇ ಇರ್ಬೋದು, ಸ್ವಲ್ಪ ರಿಸ್ಕಿ ಆಗುತ್ತೆ. ಬಟ್ ಚಾಯ್ಸ್ 2 ಈಸ್ ಅ ಬೆಟರ್ ಆಪ್ಷನ್. ಬಟ್ ಪೇಮೆಂಟ್ ಮಾಡಬೇಕಾಗತ್ತೆ. ಒಂದು ವೇಳೆ ನೀಟ್ ರೌಂಡ್ಗೆ ಹೋದಾಗ ಅಲ್ಲಿ MBBS ಡೆಂಟಲ್ ಅಥವಾ ನಿಮ್ಗೆ ಏನು ಇಷ್ಟ ಅದು ಸಿಕ್ಕಿತ್ತಂದರೆ ಇಲ್ಲಿ ಪೇ ಮಾಡಿರೋಂಥ ಸೀಟಲ್ಲಿ ಅಡ್ಜಸ್ಟ್ ಆಗುತ್ತೆ, ಪೇಮೆಂಟ್ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಸೊ ಭಾಳ ಜನ ಕೇಳ್ತಾ ಇದ್ದರು ಮತ್ತು ರಿಸಲ್ಟ್ ಈಗಲೂ ಹೇಳ್ತಾ ಇದ್ದೀನಿ, ಸೆಕೆಂಡ್ ರೌಂಡಲ್ಲಿ ಅಂಥ ದೊಡ್ಡ ಏರಿಳಿತ ಆಗೋದಿಲ್ಲ, ಕಟ್ ಆಫ್ ಸ್ವಲ್ಪ ಲೋ ಆಗುತ್ತೆ. ಯಾಕಂದರೆ ಭಾಳ ಜನ ಇಲ್ಲೇ ಇರ್ತಾರೆ. ಚಾಯ್ಸ್ 4 ಮಾಡಿ ನೀಟ್ ವಿದ್ಯಾರ್ಥಿಗಳು ಭಾಳಷ್ಟು ಎಕ್ಸಿಟ್ ಯಾರಾಗಿರ್ತಾರೆ, ಯಾರಿಗೆ ಗ್ಯಾರಂಟಿ ಇರುತ್ತೋ ಅವ್ರು ಮಾತ್ರ ಎಕ್ಸಿಟ್ ಆಗ್ತಾರೆ. ಯಾರಿಗೆ 501, 510, 50, 520 ಈ ರೀತಿ ಇರ್ತಾರೋ ಯೂಸಲಿ ಅವ್ರು ಎಕ್ಸಿಟ್ ಆಗೋದಿಲ್ಲ. ಯಾಕೆಂದರೆ ಅದು ಅಷ್ಟೊಂದು ಭರವಸೆ ಇರೋದಿಲ್ಲ. ನೀಟಲ್ಲಿ ಸಿಗದೇ ಇದ್ದರೆ ಈ ಕಡೆಯೂ ಸಿಗೋದಿಲ್ಲ, ಆ ಕಡೆಯೂ ಸಿಗೋದಿಲ್ಲ. ಆ ಕಾರಣದಿಂದಾಗಿ ಚಾಯ್ಸ್ 2 ಮ್ಯಾಕ್ಸಿಮಮ್ ಮಾಡುವಂಥ ಸಂಖ್ಯೆಯಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಸೊ ಈ ಫಲಿತಾಂಶದ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿರಬೇಡಿ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇರುತ್ತೆ. ಯಾರೆಲ್ಲ ಟ್ರೈ ಮಾಡ್ತಾಯಿದ್ರೆ ಒಳ್ಳೆ ಕಾಲೇಜಲ್ಲಿ, ಸೊ ವೆಯ್ಟ್ ಮಾಡಿ. ನಿಮ್ಮ ಕಾಲೇಜ್ ಆ್ಯಸ್ ಪರ್ ದ ರೂಲ್ ಏನಪ್ಪ ಅಂದರೆ ಇಂಜಿನಿಯರಿಂಗ್ ಕಾಲೇಜ್ ಆಲ್ರೆಡಿ ನೋಟಿಫಿಕೇಷನ್ ಬಂದಿದೆ, ಸ್ಟಾರ್ಟ್ ಆಗುತ್ತೆ ಅಂತ. ಅದ್ರ ಬಗ್ಗೆ ವರಿ ಬೇಡ. ಅದು ಇನ್ನೂ ಸ್ವಲ್ಪ ಏನಪ್ಪ ಅಂದರೆ ಕ್ಲಾಸಸ್ ಏನೇ ಆದರೂ ಒಂದು ಒಳ್ಳೆ ಕಾಲೇಜ್ ಸಿಗೋದು ಭಾಳ ಮುಖ್ಯವಾಗಿರುತ್ತೆ. ಸೊ ದಯವಿಟ್ಟು ವೆಯ್ಟ್ ಮಾಡಿ. ಓಕೆ, ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೀನಿ. ಈ ವಿಡಿಯೋ ಚೆನ್ನಾಗಿ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.